ಕೆಲಸ ಮಾಡ್ತಿರ್ಬೇಕಾದ್ರೆ ಸಿಡಿಲ್ ಬಟ್ ಸತ್ತೋದ್ರು. ಅಮ್ಮ ಎದಳಮ್ಮ, ಅಪ್ಪ ಎದಳಪ್ಪ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಅಪ್ಪ, ಎದಳಪ್ಪ. ಇನ್ನೆಲ್ಲೇ ಅಪ್ಪ ಅಮ್ಮ, ದೇವ್ರ ಕರ್ಕೊಂಡ್ಬಿಟ್ಟ ಕಂದ, ದೇವ್ರ ಕರ್ಕೊಂಡ್ಬಿಟ್ಟ. ನಂಗೆ ಅಪ್ಪ ಅಮ್ಮ ಬೇಕು ಅಮ್ಮ, ಎದಳಮ್ಮ. ಅಳ್ಬೇಡಪ್ಪ ಅಳ್ಬೇಡ, ನೀನು ಮನೆಗಿರಿ ಮಗ, ಧೈರ್ಯ ತಂದ್ಕೋಬೇಕಪ್ಪ. ಕಣ್ ಮುಂದೆ ಏನಾಗಿದ್ರೆ ದುಃಖ ತಡ್ಕೊಳಕ್ಕಾಗೋದಿಲ್ಲ. ಮುಂದಿನ ಕೆಲಸ ನೋಡೋಣ. ಬರ್ರಪ್ಪ ಬರ್ರಿ, ಮುಂದಿನ ಕೆಲಸ ನೋಡ್ ಬನ್ನಿ. ಅಳ್ಬೇಡಪ್ಪ. ಅಪ್ಪ ಅಮ್ಮ. ಅನ್ನಪೂರ್ಣ ತಗೋ. ಸೌಂದರ್ಯ, ಯಾಕಮ್ಮ ಅಳ್ತಿದ್ಯಾ? ನನಗಪ್ಪ ಅಮ್ಮ ಬೇಕು. ಅಮ್ಮ ಅಪ್ಪ ದೇವ್ರ ಹತ್ರ ಹೋಗಿದ್ದಾರೆ, ಅವ್ರು ವಾಪಸ್ ಬರೋದಿಲ್ಲ. ಒಂಚೂರ್ ತಿನ್ನಮ್ಮ. ಯಾಕಮ್ಮ ಉಗಿದ್ಬಿಟ್ಟೆ? ಕಲ್ ಸಿಕ್ತಾ? 3 ದಿನದಿಂದ ಬರೀ ಮಜ್ಜಿಗೆ ಅನ್ನನೇ ಕೊಡ್ತಿದ್ಯಲ್ಲ, ನನಗ್ ಬೇಡ. ಹಂಗೆಲ್ಲ ಅನ್ಬಾರ್ದು ಪುಟ್ಟಿ, ಅನ್ನ ದೇವ್ರಿದ್ದಂಗೆ. ಯಾಕೆ ಪುಟ್ಟಿ, ನಾವೆಲ್ಲ ತಿಂತಿಲ್ವೇನೆ? ತಿನ್ನೆ. ನೋಡು, ಈಗಿದನ್ ನೀನ್ ತಿನ್ಬಿಡು. ನಾಳೆ ಬೆಳಿಗ್ಗೆ ನಾವೆಲ್ರೂ ಚಂದ್ರಿಯತ್ತೆ ಮನೆಗೆ ಹೋಗೋಣ ಗೃಹ ಪ್ರವೇಶಕ್ಕೆ. ಅಲ್ಲಿ ರುಚಿ ರುಚಿಯ ತಿಂಡಿ ಕೊಡ್ತಾರೆ. ಲಾಡು ಕೊಡ್ತಾರ? ಲಾಡು, ಜಿಲೇಬಿ, ಚಿರೋಟಿ ಎಲ್ಲ ಕೊಡ್ತಾರೆ. ತಿನ್ನಮ್ಮ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಎಲ್ಲರೂ ಸರಿಯಾಗಿ ಗಮನಿಸ್ಕೋಬೇಕು. ಆಯ್ತಣ್ಣ. ಮಾವ ಲೇ ಮುತ್ತು, ಎಲ್ಲ ಬಂದಿದ್ದೀರೇನು? ಹೋಗ್ರ, ಊಟ ಮಾಡೋ, ಊಟ ಮಾಡಿ. ಸರಿ ಮಾವ. ಲಾಡು ಅಣ್ಣ, ಇನ್ನೊಂದು. ಅಣ್ಣ ಇನ್ನೊಂದ್ ಲಾಡು ಹಾಕಣ. ಚಂದ್ರಮರೆ, ಪಂಕ್ತಿ ಭರ್ತಿ ಆಗಿದೆ, ಜಾಗನೇ ಇಲ್ಲ. ಮೇಲೆ ಇರ್ಲಿ ಬಿಡಿ ಚಂದ್ರಮ್ಮನವ್ರೆ, ಮಕ್ಕಳಲ್ವಾ, ಊಟ ಮಾಡಿ ಮುಂದಿನ ಪಂಕ್ತಿಲಿ ಮಾಡಿದ್ರಾಯ್ತು. ಅವು ಮಕ್ಕಳ ಅವು ಅನ್ನ ಕಂಡ್ರೆ ಸಾಕು, ಕಾವ್ ಕಾವ್ ಅಂತ ಸುತ್ಕೊಂಡ್ ಬಿಡ್ತೇವೆ. ಎದ್ದೋಗ್ರಿ, ಹೇಳ್ರಿ ಮೇಲೆ ಹೇಳ್ರಿ. ಊಟ ಮಾಡ್ಬೇಕಂತ ಊಟ ನಿಮ್ಮ ಅಪ್ಪ ತಂದು ಇಕ್ಕಿದಾನೆ ಊಟ ಮಾಡಕ್ಕೆ. ಹೇಳ್ರಿ ಮೇಲೆ. ಬಿಟ್ಬಿಡಿ ಅತ್ತೆ ಅವ್ರನ್ನ, ಊಟ ಮಾಡ್ಲಿ. ಇಕ್ಬಿಡ್ತೀನಿ ನೋಡು, ಹೇಳ್ರಿ ಮೇಲೆ. ನನ್ ತಂಗಿರ್ ಮೈ ಮೇಲೆ ಒಂದಟ್ ಬಿದ್ರು ನಿಮ್ಮಿಬ್ರನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಾವ ಕರ್ದಿದ್ದಕ್ಕೋಸ್ಕರ ಬನ್ನೆ ಹೊರತು ನಿಮ್ಮನ್ನಕ್ಕೋಸ್ಕರ ಬರ್ಲಿಲ್ಲ. ಮರ್ಯಾದೆಯಾಗಿ ಅವ್ರನ್ನ ಬಿಟ್ಬಿಡಿ. ಈ ಅನ್ನ ಮುಟ್ಟ ಹೇಳ್ತಾ ಇದ್ದೀನಿ, ನಾವು ಉಪವಾಸ ಸತ್ರು ಸರಿ, ನನ್ ಕೊನೆ ಉಸಿರಿರೋವರೆಗೂ ನನ್ ತಂಗಿರ್ನ ಯಾರ ಮನೆ ಬಾಗ್ಲಿಗೂ ಕಳ್ಸಲ್ಲ. ಇದು ಕೊಡ ಕೈ ಆಗತ್ತೆ ಹೊರತು ಇನ್ಯಾವತ್ತೂ ಬೇಡ ಕೈ ಆಗಲ್ಲ. ಇದು ಅನ್ನದ ಮೇಲೆ ಸತ್ಯ, ನಮ್ಮ ಅಪ್ಪ ಅಮ್ಮನ ಮೇಲೆ ಸತ್ಯ. ಮುತ್ತು, ಏನಪ್ಪ ಹಂಗ್ ನೋಡ್ತಾ ಇದ್ಯಾ? ರಾಮಣ್ಣ, ನಮ್ಮಿ ಹೊಲ್ದಾಗೆ ನನ್ ಚಿನ್ನ ತೆಗಿಬೇಕು, ನನ್ ಚಿನ್ನದ ಬೆಳೆ ಬೆಳೆಸ್ಬೇಕು. ಚಿನ್ನ ಒಂದಿಡಿ ಭತ್ತ ಬೆಳೆಯೋದೇ ಇಲ್ಲಿ ಕಷ್ಟ ಕಣಪ್ಪ. ಇದು ಬರಡು ಭೂಮಿ ಅಂತ ನಿಮ್ಮ ಅಪ್ಪನೇ ಸುಮ್ನಾಗ್ಬಿಟ್ಟಿದ್ದ. ನಿನ್ ಕೈಲಾಗ್ತದ? ಹಾಗನ್ಬಿಡಿ ರಾಮಣ್ಣ, ನಾನ್ ದುಡಿತೀನಿ. ನನ್ ತಂಗಿರ್ನ ನಾನ್ ಚೆನ್ನಾಗ್ ಸಾಕ್ಬೇಕು. ಅವ್ರು ಯಾರ ಮುಂದೆನು ಕೈ ಚಾಚ್ದಾಗೆ ನಾನ್ ಬೆಳೆಸ್ಬೇಕು. ಅದಕ್ಕೋಸ್ಕರ ನಾನ್ ದುಡಿತೀನಿ. ತಾಯಿ, ನನ್ನವರೆಲ್ಲ ನನ್ ಕೈ ಬಿಟ್ಬಿಟ್ರು. ನಾನ್ ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನ್ ಕೈ ಬಿಡ್ಬೇಡ ತಾಯಿ.
ಚಿನ್ನದ ಉಡ್ದಾರ ಮಾತ್ರ ಅಲ್ಲ, ನಿನ್ನ ಪಾಲಿನ ಅದೃಷ್ಟ. ಇದನ್ನ ರಾಜ ಮಹಾರಾಜರು ಉಪಯೋಗಿಸ್ತಿದ್ದು. ಇವತ್ತು ಪವಿತ್ರವಾದ ದಿನ, ಅದು ಶುಕ್ರವಾರ ಸಿಕ್ಕಿದೆ. ಇದನ್ನ ಇವತ್ತೇ ನಿನ್ನ ಸೊಂಟ ಕಟ್ಕೋ. ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು. ಯಾರು ಕಾಣ್ತಾ ಇಲ್ವೇ? ಶಮಣ, ಸದ್ಯ ನೀನಾದ್ರೂ ಸಿಕ್ತಲ್ಲ. ಸರಿ, ಊರಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನಿಮ್ ಊರಲ್ಲಿ ಏನ್ ಕೊಡದ್ ಮುಂಜಿನ ಅಲ್ಲ, ಹುಂಜನ್ ಮದುವೆ. ಮತ್ತಿನ್ನೇನು ಪೋಸ್ಟ್ ಮಾನಪ್ಪ, ವಿಷಯ ಗೊತ್ತಿಲ್ವಾ? ಇವತ್ತು ಮುತ್ತಂಡರ್ ಕಣದಲ್ಲಿ ಸುಗ್ಗಿ. ಅದಕ್ಕೆ ಊರಿನ ಜನಕ್ಕೆಲ್ಲ ದಾನ ಮಾಡ್ತಿದ್ದಾನೆ. ಎಲ್ಲರೂ ಅಲ್ಲೂ ಹೋಗಿದ್ದಾರೆ. ಹೌದಾ? 15 ವರ್ಷದಿಂದ ನಮ್ಮ ಮುತ್ತಣ್ಣ ಕಷ್ಟಪಟ್ಟು ದುಡಿದು 100 ಎಕರೆ ಹೊಲ, ಗದ್ದೆ, ತೋಟ, ಕೋಳಿ ಫಾರಮು, ತೆಂಗಿನ ನಾರಿನ ಫ್ಯಾಕ್ಟ್ರಿ ಅಲ್ದೆ ಹಾಲಿನ ಡೈರಿನೂ ಮಾಡಿ ಎಷ್ಟು ಸಂಪಾದನೆ ಮಾಡ್ಬಿಟ್ಟ ಅಲ್ವಾ? ಹೌದು ಭೂಪಣ್ಣ, ನಮ್ ಮುತ್ತಣ್ಣ ಬಹಳ ಶ್ರಮಜೀವಿ. ಅಂತ ಪುಣ್ಯಾತ್ಮರು ಹಳ್ಳಿಗೆ ಒಬ್ರಿದ್ರೆ ಸಾಕು, ನಮ್ಮಂತ ಬಡವರು ಸುಖವಾಗಿರ್ಬಹುದು. ಊರ್ನವರು ಆಳು ಕಾಳೆಲ್ಲ ಬಂದ್ರ? ಎಲ್ಲರೂ ಬಂದವ್ರೆ. ಶಾಸ್ತ್ರಿಗಳೇ, ಶುರು ಮಾಡಿ. ಆಯ್ತು, ಬನ್ನಿಮ್ಮ. ಬಾಮ. ಮೊದಲನೇ ರಾಶಿ ಫಲ ಕೊಡ್ತೇವ್ರಿಗೆ. ಎರಡನೇ ರಾಶಿ ಕಷ್ಟಪಟ್ಟು ದುಡ್ದವ್ರಿಗೆ ಪಾಪ. ಮೂರನೇ ರಾಶಿ ನಮ್ಗೆ. ಸ್ವಾಮಿ, ನಾನು ಪಕ್ಕದೂರ್ನವನು, ಮನೇಲಿ ತುಂಬಾ ಕಷ್ಟ, ಮಕ್ಕಳು ಜಾಸ್ತಿ. ನನಗೂ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ರಮಣ, ಮುತ್ತಣ್ಣ, ಇದರಿಂದ ಇವ್ರಿಗೊಂದ್ ಮೂಟೆ ಭತ್ತ ಕೊಡಿ. ಸ್ವಾಮಿ, ನಾನೀಗ ಕೇಳ್ತೀನಿ ಅಂತ ತಪ್ಪಾ ತಿಳ್ಕೊಬೇಡಿ. ದೇವ್ರಿಗೆ ಅಂತ ಕೊಟ್ರಿ ಅದ್ ಸರಿ, ದುಡ್ದಿರೋರಿಗೆ ಅಂತ ಕೊಟ್ರಿ ಅದೂ ಸರಿ. ಪಕ್ತೂರವರು, ಪರಿಚಯ ಇಲ್ದಿರೋರು ಕಷ್ಟ ಅಂತ ಹೇಳಿದ ತಕ್ಷಣ ಎತ್ತೆತ್ ಕೊಡ್ತಿದ್ದೀರಲ್ಲ, ಇದು ಸರಿನಾ ಅಂತ. ರಂಗಮ್ಮ, ಬುದ್ಧಿ, ತಂಗಿಯರಿದ್ರ? ಇನ್ನೂ ಎದ್ದಿಲ್ಲ ಬುದ್ಧಿ. ಆಗ್ಲೇ ಕದ ತಟ್ಟದೆ, ಇನ್ನೂ ಹೊಸಿವತ್ ಮಲ್ಕಂತೀನಿ ಅಂದ್ರು. ಈಗ ಹೋಗಿ ಎಬ್ಬುಸ್ಲ ಬುದ್ಧಿ. ಬೇಡ, ಅವ್ರು ನಿಧಾನವಾಗಿ ಎದ್ದೇಳಿ. ಸರಿ ಬುದ್ಧಿ. ಬುದ್ಧಿ, ತಿಂಡಿ ತಿನ್ ಬನ್ನಿ. ಬೇಡಮ್ಮ, ತಂಗಿಯರಾದ್ಮೇಲೆ ಒಟ್ಟಿಗೆ ಮಾಡ್ತೀನಿ. ಆಯ್ತು ಬುದ್ಧಿ. ಇದ್ನ ಅಲ್ಲೇ ಮರ್ತ್ಬಿಟ್ಟು ಬಂದಿದ್ದೀಯ. ತಗ, ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹೆಣ್ಣು ಮಕ್ಕಳು ಹೆಂಗಿರ್ಬೇಕು? ಬೆಳಿಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ, ಸಾರಿಸಿ, ಸ್ನಾನ ಮಾಡಿ, ದ್ಯಾವ್ರ ಕೈ ಮುಗಿದು ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಬೇಕು. ಅದು ಬಿಟ್ಟು ನೀನ್ ತಂಗಿರ್ಗೆ ಸಾನೆ ಸಲಿಗೆ ಕೊಟ್ಟು ಬೆಳೆಸ್ತಾ ಇದ್ಯಪ್ಪ. ನನ್ಗೆ ಯಾಕೋ ಸರಿ ಕಾಣಕ್ಕಿಲ್ಲ. ರಮಣ, ಹೆಣ್ಮಕ್ಳು ತವ್ರ ಮನೇಲಿ ಇರೋವರೆಗೂ ತಾನೆ ಸುಖವಾಗಿ ಸ್ವತಂತ್ರ ಇರೋಕಾಗದು. ಗಂಡನ ಮನೆಗೆ ಹೋದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನೀನೇನು ಯೋಚನೆ ಮಾಡಬೇಡ. ಅತ್ತೆ ಮನೆಗೆ ಹೋದ್ಮೇಲೆ ಹೊಂದ್ಕೊಂಡು ಹೋಗ್ತಾರೆ ಬಿಡು. ಮುತ್ತಣ್ಣ